ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋದಲ್ಲಿ ಬಾಟಮ್ ಹೆಮ್ಮಿಂಗ್ ಮಿಷಿನ್ನಲ್ಲಿ ಲಾಕ್ ಸ್ಟಿಚ್ನ ಚೈನ್ ಸ್ಟಿಚ್ ಆಗಿ ಕನ್ವರ್ಟ್ ಯಾವ ರೀತಿ ಮಾಡೋದು, ಅದು ಈಸಿ ಮೆಥಡಲ್ಲಿ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಆ ಸ್ಟೆಪ್ಸ್ನ ನೀವು ಫಾಲೋ ಮಾಡಿಕೊಂಡು ಈಸಿಯಾಗಿ ನೀವು ಸಹ ಇದೇ ರೀತಿ ನೀವು ಮಾಡ್ಕೊಬೋದು. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಆಗ ನಾನು ಹೇಳ್ತಕ್ಕಂಥ ಪಾಯಿಂಟ್ಸ್ನ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದು ವಿಡಿಯೋ ತುಂಬ ಲೆಂತ್ ಆಗೋ ಕಾರಣ ನಾನು ಏನು ಮಾಡ್ತೀನಿ, ಪಾರ್ಟ್ 1 ಪಾರ್ಟ್ 2 ಆ ಥರ ಡಿವೈಡ್ ಮಾಡಿ ಮಾಡ್ಕೊಂಡು ಹೋಗ್ತೀನಿ. ಆವಾಗ ನಿಮ್ಗೆ ಈಸಿಯಾಗಿ ನೋಡೋದಕ್ಕೂ ತುಂಬ ಲೆಂತ್ ಇರೋದಿಲ್ಲ, ಈಸಿಯಾಗಿ ನಿಮಗೂ ಅರ್ಥ ಆಗುತ್ತೆ. ಆವಾಗ ನಿಮಗೆ ಕ್ಲಾರಿಟಿನೂ ಸಿಗುತ್ತೆ. ಒಂದೇ ಸಲ ಎಲ್ಲ ಫುಲ್ಲು ಲೆಂತ್ ನೋಡಿಕೊಂಡು ಕನ್ಫ್ಯೂಸ್ ಆಗೋ ಬದಲು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ನಿಮಗೊಂದು ಈಸಿ ಆಗುತ್ತೆ ಅಂತೇಳಿ ಇದನ್ನ ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದನ್ನ ನಾನು ಇವಾಗ ಆಲ್ರೆಡಿ ಈ ಕೆಲವೊಂದು ಇಮೇಜಸ್ನ ಸಹ ಹಾಕಿ ತೋರಿಸ್ತಾ ಇದ್ದೀನಿ, ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಅಂತೇಳಿ. ಸೊ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅವಾಗ ನೀವು ನೋಡಿ ಕ್ಲೀನಾಗಿ ಇದೇ ರೀತಿ ಪ್ರಾಕ್ಟಿಕಲಾಗಿ ನೀವು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಇರೋದು ಸ್ನೇಹಿತರೆ. ಆ ರೀತಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಈಸಿ ಮಾಡಿ ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ಈಸಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಹೊಸದಾಗಿ ಕಲಿತಾ ಇರ್ತಕ್ಕಂಥ ಯಾರೆಲ್ಲ ಹೊಸ ಮೆಕ್ಯಾನಿಕ್ಸ್ ಇದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕಂದ್ರೆ ನಾವೂ ಯಾರು ಎಲ್ಲರನ್ನೂ ಕಲ್ತ್ಕೊಂಡು ಬಂದಿರೋದಿಲ್ಲ. ಸೊ ನಾವು ನಿಮ್ಮ ರೀತಿಯೇ ಬಂದು ಈ ಒಂದು ಸ್ಟೇಜಿಗೆ ಬಂದಿದ್ದೀವಿ ಅಂದರೆ ನಾವು ನಿಮ್ಮ ಥರ ಕಲ್ತು ಬಂದಿರೋದೆ. ಅಂದರೆ ನಮಗೂ ನಮ್ಮ ಥರ ಇವಾಗ ನಾನು ನಿಮ್ಗೆ ಹೇಳ್ಕೊಡೋ ರೀತಿ ನಮ್ಗೆ ಇನ್ನೊಬ್ಬರು ಒಂದು ಗುರುಸ್ಥಾನದಲ್ಲಿ ಹೇಳ್ಕೊಟ್ಟಿರ್ತಾರೆ. ಸೊ ಆ ಕಲ್ತ್ಕೊಂಡು ತಾನೆ ನಾವು ಇಲ್ಲಿಗೆ ಬಂದಿರೋದು. ಸೊ ಆ ಒಂದು ಉದ್ದೇಶದಿಂದನೇ ನಿಮಗೂ ಇದೇ ರೀತಿಯೇ ನನಗೆ ಗೊತ್ತಿರೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನೀವು ಇದನ್ನು ನೋಡ್ಕೊಂಡು ಕಲ್ತ್ಕೊಳ್ಳಿ. ಅದೇ ರೀತಿ ನೀವು ಕಲ್ತಾದ್ಮೇಲೆ ಇನ್ನೊಬ್ರಿಗೂ ಅದೇ ರೀತಿ ಹೇಳ್ಕೊಡಿ. ಯಾಕಂದರೆ ಅವರು ಈಸಿಯಾಗಿ ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ, ಬೇರೆ ಇನ್ನೇನು ಇಲ್ಲ. ಸೊ ಹಾಗಾದರೆ ಬನ್ನಿ ನಾವು ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ. ವಿಡಿಯೋ ಶುರು ಮಾಡೋದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಏಕೆಂದರೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಸೊ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ನಾವು ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ನೋಡಿ, ಈ ರೀತಿ ಫಸ್ಟ್ ನಾವು ಮಿಷಿನ್ ತೊಗೊಂಡಿದ್ದೀವಿ ಈಗ. ಸೊ ಇವಾಗ ಇದನ್ನು ಫಸ್ಟ್ ನಾವೇನು ಮಾಡ್ತಾಯಿದ್ವಿ, ನಿಮ್ಗೆ ಕಾಣಿಸ್ತಾ ಇದ್ದೀವಿ, ನೀಡಲ್ ಬಿಚ್ಚಿದ್ದೀನಿ ನಾನು. ಸೊ ಏನಕ್ಕೆ ನಾವೇನೇ ಟೈಮಿಂಗ್ ಮಾಡೋದಕ್ಕೆ ಮೊದಲು ಬಿಫೋರು ನಾವು ಫಸ್ಟೆಲ್ಲ ಮಿಷಿನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀಡಲ್ ಬಿಚ್ಕೊಳ್ಳಿ. ನೀಡಲ್ ಬಿಚ್ಕೊಂಡಾದಮೇಲೆ ಫೋಲ್ಡರ್ನ ರಿಮೂವ್ ಮಾಡ್ಕೊಬೇಕು ಫಸ್ಟು. ಏನಕ್ಕೆ ನಾವು ಆ ಪ್ಲೇಸಲ್ಲಿ ಇರತಕ್ಕಂಥ ಏನು ನಮಗೆ ಅಡ್ಡಿ ಆಗ್ತಾವೋ ಆ ಥರ ಅದು ಕಂಪ್ಲೀಟ್ ಆ ಒಂದು ಆಕ್ಸೆಸರೀಸ್ನ ನಾವು ಬಿಚ್ಕೊಳ್ಳಿ. ಏನಕ್ಕೆ ಈಸಿ ಆಗುತ್ತೆ, ಇಲ್ಲ ನಾವು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಆ ಕಿಟ್ ನಾವು ಕನ್ವರ್ಷನ್ ಶೀಟ್ ಚೇಂಜ್ ಮಾಡಬೇಕು ಅಂದರೆ ಅದನ್ನೆಲ್ಲ ನಾವು ಬಿಚ್ಚಲೇಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಿ, ಫೋಲ್ಡರ್ ತೆಗೆದು ಇದರಲ್ಲಿ ಅಲಂಕಿ ಸ್ಕ್ರೂ ಇತ್ತು, ನಾನು ಅಲಂಕಿ ಸ್ಕ್ರೂ ತೆಗೆದಿದ್ದೀನಿ. ಸೊ ನೀವು ಮಾಡ್ತಕ್ಕಂಥ ಮಿಷಿನಲ್ಲಿ ಅಲಂಕಿ ಸ್ಕ್ರೂ ಇದ್ದರೆ ಅಲಂಕಿ ಬಿಚ್ಕೊಳ್ಳಿ, ಇಲ್ಲಾಂದರೆ ಸ್ಕ್ರೂ ಡ್ರೈವರ್ ಟೈಪ್ ಮೈನಸ್ ಇದ್ದರೆ ಮೈನಸ್ ಸ್ಕ್ರೂ ಬಿಚ್ಚಿ. ಅದಾದಮೇಲೆ ಆ ಒಂದು ನೀಡಲ್ ಪ್ಲೇಟ್ದು ಕಂಪ್ಲೀಟ್ ಇದರಲ್ಲಿ ಏನಾಗಿದ್ದಾರೆ ಅಂದರೆ ಕಂಪ್ಲೀಟ್ ಒಂದು ಫುಲ್ ಸೆಟಪೇ ಕೊಟ್ಬಿಟ್ಟಿದ್ದಾನೆ ಈ ಒಂದು ಮಿಷಿನಲ್ಲಿ. ಆ್ಯಕ್ಚುಲಿ ಬಂದು ಇದು FDM ಮಿಷಿನು ಸ್ನೇಹಿತರೆ. FDM ಇದು ಬಂದು ಬ್ರದರ್ ಕಾಪಿ. ಸೊ ಬ್ರದರ್ ಜುಕಿ ಏನು ಮೆಕ್ಯಾನಿಕಲ್ ಈ ಓಲ್ಡ್ ವರ್ಷನ್ ಇದೆಯೋ ಅದರ ಸೇಮ್ ಕಾಪಿ ಇದು FDM. ಸೊ ಇದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಂಗಾಗಿ ಈ ಒಂದು ಮಿಷಿನ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಸೊ ಇದನ್ನು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀವಿ ನೀಡಲ್ ಪ್ಲೇಟ್ದು. ಆ ನೀಡಲ್ ಪ್ಲೇಟಲ್ಲೇ ಇನ್ಕ್ಲೂಡಿಂಗ್ ಸಿಲಿಂಡರ್ ಇದೆ. ಏನಕ್ಕೆ ಅಂದರೆ ಆ ಸಿಲಿಂಡರ್ ಬಂದು ನೈಫು ಅಟ್ಯಾಚ್ಮೆಂಟ್ ಆಗಿದೆ ಇದರಲ್ಲಿ. ಸೊ ಆ ಒಂದು ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಇನ್ಕ್ಲೂಡಿಂಗ್ ಕಂಪ್ಲೀಟ್ ಸಿಲಿಂಡರು ವಿತ್ ನೀಡಲ್ ಪ್ಲೇಟು ಒಂದು ಸೆಟ್ ಬರುತ್ತೆ. ಚೈನ್ ಸ್ಟಿಚ್ಗೆ ಒಂದು ಪ್ಲೇಟು, ಲಾಕ್ ಸ್ಟಿಚ್ಗೆ ಒಂದು ಪ್ಲೇಟು ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ. ಅದನ್ನ ನಿಮಗೆ ನಾನು ಇಮೇಜ್ ಹಾಕಿ ತೋರಿಸ್ತೀನಿ, ನೆಕ್ಸ್ಟು ನಿಮ್ಗೆ ಅರ್ಥ ಆಗುತ್ತಾಗ. ಸೊ ಇವಾಗ ನೋಡ್ತಾ ಇದ್ದೀರಿ ನೋಡಿ, ನಾನು ತೆಗೆದಿದ್ದೀನಿ, ಆ ಪ್ಲೇಟ್ನ ತೆಗೆದು ಸೈಡಿಗೆ ಇಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಇದರಲ್ಲಿ ನೀವು ತುಂಬ ಈಸಿ ಸ್ನೇಹಿತರೆ. ನಾನು ಎಷ್ಟು ಈಸಿ ಮಾಡಿ ಅದೇ ಹೇಳಿದ್ನಲ್ಲ, ನೀವು ಜಾಸ್ತಿ ಡಿಫಿಕಲ್ಟು ಅಂತನಿಲ್ಲ. ಓನ್ಲಿ ಒಂದು 3 ಇಂದ 4 ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು. ಫಸ್ಟು ನಾವು ಅದೇ ಹೇಳಿದ್ನಲ್ಲ, ಈ ಒಂದು ಕಿಟ್ಟನ್ನು ತೆಗಿಬೇಕು ಅಂದರೆ ಏನಿಲ್ಲ, ಆ ಸ್ಕ್ರೂ ತೆಗೆದ್ರೆ ಅದು ಆಟೋಮೆಟಿಕ್ ಅದು ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಏನು, ಸೆಟ್ ತೆಗಿತೀವಿ. ಓಕೆ, ನಾವು ಸೆಟ್ ತೆಗೆದು ಅದರಲ್ಲಿ 3 ಪಾರ್ಟ್ಸ್ ಬರುತ್ತೆ. ಯಾವುದರಲ್ಲಿ? ಚೈನ್ ಸ್ಟಿಚ್ಚಲ್ಲಿ ಒಂದು ನೀಡಲ್ ಪ್ಲೇಟು ಅಸೆಂಬಲ್, ಇನ್ನೊಂದು ಲೂಪರ್ ಅಸೆಂಬಲು, ಇನ್ನೊಂದು ಸ್ಪ್ರೆಡರ್ ಅಸೆಂಬಲು. ಈ 3 ಪಾರ್ಟು, ಬೇರೆ ಇನ್ನೇನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಮೆಕ್ಯಾನಿಕಲ್ಲಾಗಿ. ನೆಕ್ಸ್ಟ್ ಬಂದು ಎಲೆಕ್ಟ್ರಾನಾಗಿ ನಾವು ಪ್ಯಾರಾಮೀಟರ್ನ ಕೆಲವೊಂದು ಚೇಂಜಸ್ ಮಾಡಬೇಕು, ಅಷ್ಟು ಬಿಟ್ಟರೆ ಮೆಕ್ಯಾನಿಕಲ್ಲಾಗಿ ಓನ್ಲಿ 3 ಪಾರ್ಟ್ಸ್ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಅದರಲ್ಲಿ ನಾನು ಸ್ಟೆಪ್ಸ್ ಹೇಳಿದ್ನಲ್ಲ, 3 ಇಂದ 4 ಸ್ಟೆಪ್ಸು. ಸೊ ಈ ಫಸ್ಟ್ ನಾನು ಹೇಳಿದ್ನಲ್ಲ, ಈ ಒಂದು ನಾವು ಫಸ್ಟ್ ಮಾಡ್ತಕ್ಕಂಥದ್ದೇನು, ನೆಕ್ಸ್ಟ್ ಬಂದು ಉಕ್ ಸೆಟ್ ತೆಗೀರಿ. ಸೊ ಉಕ್ ಸೆಟ್ ತೆಗಿತಾ ಇದ್ದೀವಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಆಲ್ರೆಡಿ. ಸೊ ಉಕ್ ಸೆಟ್ ತೆಗೆದಾದಮೇಲೆ ಸೊ ಅದನ್ನು ಸ್ಕ್ರೂ ಲೂಸ್ ಆದಮೇಲೆ ಅದನ್ನ ಉಕ್ ಸೆಟ್ನ ಆಚೆ ಹೇಳ್ಕೊಳ್ಳಿ, ಬಂದ್ಬಿಡುತ್ತೆ ಈಸಿಯಾಗಿ. ಆ ಕಡೆಯಿಂದ ಸ್ವಲ್ಪ ಸ್ಕ್ರೂಡ್ರೈವರ್ ಸಹ ಬೇಕಾದ್ರೆ ಸ್ವಲ್ಪ ಪುಷ್ ಮಾಡ್ಕೊಳ್ಳಿ, ಆಟೋಮೆಟಿಕಾಗಿ ಬಂದ್ಬಿಡುತ್ತೆ, ಅದೇನಂತ ಕಷ್ಟ ಆಗೋಲ್ಲ.
ಸೊ ನೀವು ನೋಡ್ತಾ ಇದ್ದೀರಿ, ನೋಡಿ ತೆಗೆದ್ವಿ. ಸೊ ಇದು ಉಕ್ಸೆಟ್ಟು ಎಲ್ಲ ತೆಗೆದಾದಮೇಲೆ ಆಲ್ರೆಡಿ ನೀಡಬಾರ್ದು ಫೇಸ್ ಕವರ್ನ ಆಮೇಲೆ ನಾವು ತೊಗೊಳ್ಳೋಣ. ಅದು ನಿಮ್ಗೆ ತೋರಿಸ್ತೀನಿ ಏನಕ್ಕೆ ನಾನು ಫಸ್ಟೇ ತೋರಿಸಲಿ ನೀಡಬಾರ ಅಡ್ಜಸ್ಟ್ನ ಅಂತೇಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ನಾವು ಏರಿಯಾ ಎಲ್ಲಿ ನಾವು ಉಕ್ಸೆಟ್ ಏನು ತೆಗೆದ್ವಲ್ಲ, ಸೊ ಆ ಏರಿಯಾ ಬಂದು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ, ಸ್ವಲ್ಪ ಡಸ್ಟ್ ಎಲ್ಲ ಇದೆ. ಏನಕ್ಕೆ ರನ್ ಆಗಬೇಕಾದ್ರೆ ಕಾಮನಾಗಿ ಡಸ್ಟ್ ಬರುತ್ತೆ. ಸೊ ಆ ಡಸ್ಟ್ನೆಲ್ಲ ನಾವು ತೆಗೆದು ಮತ್ತು ಸ್ವಲ್ಪ ಏರ್ ಇದ್ದರೆ ಏರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿದೆ ಏರ್ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಆ ಥರ ಜಸ್ಟ್ ಆ ಏರಿಯಾನ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಆ ಲೂಪರ್ ಅಸೆಂಬ್ಲಿನ ತೊಗೊಳ್ಳೋಣ ಇದು ಫಿಕ್ಸ್ ಮಾಡೋದಕ್ಕೆ. ಆವಾಗ ನಿಮಗೆ ಕ್ಲೀನಾಗಿ ಕಾಣುತ್ತೆ. ಏನಕ್ಕೆ ನಾವು ಫಸ್ಟೇ ನಾವು ನೀಡ್ಲ್ ಬಾರ್ನ ಸೆಟ್ಟಿಂಗ್ನ ಫಸ್ಟೇ ಮಾಡಲಿಲ್ಲ ಅಂತೇಳಿ ಇವಾಗ ನಿಮ್ಗೆ ಹೇಳಿದ್ನಲ್ಲ, ಇದರಲ್ಲಿ ನಿಮ್ಗೆ ಕ್ಲೀನಾಗಿ ಕಾಣುತ್ತೆ ನೋಡ್ಕೊಳ್ಳಿ. ಸೊ ಇವಾಗ ಜಸ್ಟ್ ಲೂಪರ್ ಹೋಲ್ಡ್ರನ್ನ ನಾವು ಫಿಕ್ಸ್ ಮಾಡ್ಕೊತಾ ಇದ್ದೀವಿ. ಜಸ್ಟ್ ಒಂದು ಸ್ಕ್ರೂ, ಇದರಲ್ಲಿ 4 ಸ್ಕ್ರೂ ಬರುತ್ತೆ. 4 ಸ್ಕ್ರೂಲ್ಲಿ ಏನು ಮಾಡ್ತಾಯಿದ್ದೀವಿ ನಾವು, ಜಸ್ಟ್ ಒಂದು ಸ್ಕ್ರೂನ ಲೈಟಾಗಿ ಟೈಟ್ ಮಾಡಿಕೊಂಡೆ, ಕಾಣಿಸ್ತಾ ಇದೆಯಾ? ಸೊ ಲೈಟಾಗಿ ಆ ಸ್ಕ್ರೂ ಟೈಟ್ ಮಾಡಿಕೊಂಡು ಈಗ ಏನು ಮಾಡ್ತೀನಿ, ಫೇಸ್ ಕವರ್ ತೊಗೊತೀನಿ. ಅದಕ್ಕೂ ಫೇಸ್ ಕವರ್ ತೆಗಿಯೋಕ್ಕೂ ಮೊದಲು ನೀಡ್ಲ್ ಹಾಕ್ಕೊಳ್ಳೋಣ. ಟೈಮಿಂಗ್ ಮಾಡ್ಕೊಬೇಕಲ್ಲ, ನಮಗೆ ಗೊತ್ತಾಗಬೇಕು. ಅಂದರೆ ನೀಡಲ್ ನಾವು ಹಾಕಿ ನಾವು ಆ ಲೂಪರ್ ಟೈಮಿಂಗ್ನ ಚೇಂಜ್ ಮಾಡಬೇಕಾಗುತ್ತೆ. ಇದರಲ್ಲಿ ನೀಡಲ್ ಬಂದು ಸ್ನೇಹಿತರೆ ಸಿಂಗಲ್ ನೀಡ್ಲಿಗಾದರೆ DP5 ಬರುತ್ತೆ ಲಾಕ್ ಸ್ಟಿಚ್ಗೆ, ಚೈನ್ ಸ್ಟಿಚ್ಗೆ ಬಂದು DV×57 ಬರುತ್ತೆ ನೀಡಲು. ಓಕೆನಾ? ಸೊ ಆ ನೀಡಲ್ ಹಾಕ್ಕೊಂಡು ಆಮೇಲೆ ಫೇಸ್ ಕವರ್ ತೊಗೊಳ್ಳಿ. ಏನಕ್ಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಸ್ಟಾರ್ಟಿಂಗೇ ನಿಮಗೆ ನೀಡ್ಲ್ ಬಾರ್ನೆಲ್ಲ ತೆಗೆದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಏನಕ್ಕೆ ಅಂದರೆ ಈ ಒಂದು ಮಿಷಿನಲ್ಲಿ ನೀಡ್ಲ್ ಬಾರಲ್ಲಿ ಕೆಲವೊಂದು ಮಾಡಲ್ಸಲ್ಲಿ ನಿಮಗೆ ನೀಡ್ಲ್ ಬಾರಲ್ಲಿ ಮಾರ್ಕ್ ಕೊಡ್ತಾನೆ, ಬಟ್ ಇದರಲ್ಲಿ ಮಾರ್ಕ್ ಕೊಟ್ಟಿಲ್ಲ. ಸೊ ಈ ಮಾರ್ಕ್ ಇಲ್ದಾಗ ನಾವು ಯಾವ ರೀತಿ ಸೆಟ್ ಮಾಡೋದು ಅಂತೇಳಿ ನಿಮಗೆ ಇವಾಗ ನಾನು ತೋರಿಸ್ತಕ್ಕಂಥ ಈ ಟೆಕ್ನಿಕ್ನ ನೀವು ಫಾಲೋ ಮಾಡ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಬಿಫೋರೇ ನಾನು ನಿಮಗೆ ಫೇಸ್ ಕವರ್ ಎಲ್ಲ ತೆಗೆದು ನೀಡ್ಲ್ ಬಾರ್ ಸೆಟ್ಟಿಂಗ್ ತೋರಿಸ್ಲಿಲ್ಲ. ಇದಕ್ಕೆ ಈ ಟೆಕ್ನಿಕ್ ಏನಪ್ಪ ಅಂತಂದರೆ ಸಿಂಪಲ್ ಸ್ನೇಹಿತರೆ, ನೀವು ನೀಡ್ಲ್ ಫಾರ್ ಫುಲ್ ಡೌನ್ ಪೊಸಿಷನ್ ಇಟ್ಕೊಳ್ಳಿ. ಡೌನ್ ಪೊಸಿಷನ್ ಇಟ್ಕೊಂಡು ಆ ಲೂಪರ್ನ ಸ್ಕ್ರೂ ಅವಾಗಿನ ಲೈಟಾಗಿ ಟೈಟ್ ಮಾಡಿದ್ರೆ ಅದು ಮತ್ತೆ ಲೈಟಾಗಿ ಮತ್ತೆ ಲೂಸ್ ಮಾಡಿಕೊಂಡು ನೀಡ್ಲ್ ಬಾರ್ ಫುಲ್ ಡೌನ್ ಪೊಸಿಷನಲ್ಲಿ ನೀಡಲ್ಗೂ ಮತ್ತು ಲೂಪರ್ ಹೋಲ್ಡ್ರ್ ಟಿಪ್ಗೆ 3.5ಇಂದ 4 mm ಇಟ್ಕೊಳ್ಳಿ. ನೋಡಿ ನಾನು ಆಲ್ರೆಡಿ ಆ ಇಮೇಜಲ್ಲೂ ತೋರಿಸ್ತಾ ಇದ್ದೀನಿ ಆ ಥರ. ಓಕೆನಾ? 3.5ಇಂದ 4 mm ನೀವು ಇಟ್ಕೊಂಡಿದ್ದೀರಿ ಅಂದರೆ ಆಗ ನಿಮಗೆ ಕ್ಲೀನಾಗಿ ಇದು ಗೊತ್ತಾಗುತ್ತೆ. ಏನು ಆ ಟೈಮಿಂಗ್ಸ್ ನೀಡ್ಲ್ ಬಾರ್ ಹೈಟ್ ಎಷ್ಟಿದೆ, ಎಷ್ಟು ಇಡಬೇಕು ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದ್ಸಲ ಕ್ಲಿಯರ್ ನೋಡ್ಕೊಳ್ಳಿ. ಸೊ ಆ 3.5ಇಂದ 4 mm ನೀವು ಫುಲ್ ನೀಡ್ಲ್ ಬಾರ್ ಡೌನ್ ಪೊಸಿಷನಲ್ಲಿ ನೀವು ಇಟ್ಕೊಂಬಿಟ್ಟು ನೀವು ಎಕ್ಸಾಕ್ಟಾಗಿ ಆ ಲೂಪರ್ ಟೈಮಿಂಗ್ ಬಂದು ಮಿಡಲ್ಗೆ ಇಟ್ಕೊಳ್ಳಿ. ಟೈಮಿಂಗ್ನ ಅಂದರೆ ಆ ಲೂಪರ್ ಟೈಮಿಂಗ್ ಹೇಳ್ತಾ ಇರೋದು. ಸೊ ಈ ರೀತಿ ನೀವು ಸೆಟ್ ಮಾಡ್ಕೊಂಡು ಇನ್ನೂ ನಿಮಗೆ ಒಂದು ಈಸಿ ಮೆಥಡ್ ಹೆಂಗಪ್ಪ ನಾವು 3.5 to 4 mm ಹೆಂಗೆ ನಾವು ಆ ಮೆಜರ್ಮೆಂಟ್ ಮಾಡಬೇಕು ಅಂದರೆ ಏನಿಲ್ಲ ಸ್ನೇಹಿತರೆ, ಸಿಂಪಲಾಗಿ ನೀವೇನು ಮಾಡಿ, ಒಂದು 4 mm ಆಲಂಕಿ ತೊಗೊಳ್ಳಿ. ಆ 4 mm ಆಲಂಕಿ ತೊಗೊಂಡು ಫುಲ್ ಡೌನ್ ಪೊಸಿಷನಲ್ಲಿ ಲೂಪರ್ ಫುಲ್ ಡೆಡ್ ಎಂಡ್ ಪೊಸಿಷನಲ್ಲಿ 4 mm ಗ್ಯಾಪ್ ಇವಾಗ ನಾನು ಸೆಟ್ ಮಾಡಿದ್ನಲ್ಲ ಆ ಥರ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ. ಈ ಲಾಜಿಕ್ನ ನೀವು ಅರ್ಥ ಮಾಡಿಕೊಂಡ್ರೆ ನೀವು ನೀಡ್ಲ್ ಬಾರ್ ಹೈಟ್ನ ಆಟೋಮೆಟಿಕ್ಕಾಗಿ ಏನು ರಿಸ್ಕ್ ಇಲ್ದಂಗೆ ಸೆಟ್ ಮಾಡ್ಕೊಬೋದು. ನೀಡ್ಲ್ ಬಾರ್ಗೆ ಮಾರ್ಕ್ ಇರಲೇಬೇಕು ಅಂತೇನಿಲ್ಲ. ಇದು ಸ್ನೇಹಿತರೆ ಲಾಕ್ ಸ್ಟಿಚ್ ಆಗಲಿ ಚೈನ್ ಸ್ಟಿಚ್ ಆಗಲಿ ಎಲ್ಲದಕ್ಕೂ ಇದೇ ಪ್ರೊಸೀಜರೇ. ಈ ಥರ ನೀವು ನೋಡ್ಕೊಳ್ಳಿ. ಅಂದರೆ ಇದರಲ್ಲಿ ನಾನು ಚೈನ್ ಸ್ಟಿಚ್ಚಲ್ಲಿ ಇವಾಗ ನೀವು 4 mm ಆಲಂಕಿ ಇಟ್ಕೊಂಡ್ರಲ್ಲ, ಲಾಕ್ ಸ್ಟಿಚ್ಚಲ್ಲಿ ಬಂದು ನಿಮಗೆ ಇನ್ನರಲ್ಲಿ ಆ ಒಂದು ಇದನ್ನು ತೋರಿಸ್ತೀನಿ. ನೆಕ್ಸ್ಟು ನಿಮ್ಗೆ ಅದನ್ನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ನೀವು ಚೈನ್ ಸ್ಟಿಚ್ ಬಗ್ಗೆ ನಾನು ಮಾಡ್ತಾ ಇದ್ದೀನಿ, ಹಾಗಾಗಿ ನೀವು ಚೈನ್ ಸ್ಟಿಚ್ ಬಗ್ಗೆ ಇವಾಗ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ಟೈಮಿಂಗ್ನ ನೀಡ್ಲ್ ಬಾರ್ದು ನಮ್ಮದು ಟೈಮಿಂಗ್ ಆಯಿತು. ಈಗ ಏನು ಮಾಡೋಣ, ಸೊ ಲೂಪರ್ ಟೈಮಿಂಗ್ನ ಸೆಟ್ ಮಾಡ್ಕೊಂಡು ಹೋಗೋಣ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಲಾಕ್ ಸ್ಟಿಚ್ ಬಂದಾಗ ನಿಮ್ಗೆ ಅದನ್ನು ನಾನು ತೋರಿಸ್ತೀನಿ. ಅದ್ರ ನೀಡ್ಲ್ ಬಾರ್ ಸೇಮ್ ಇದೇ ಪ್ರೊಸೀಜರೇ ಬರುತ್ತೆ, ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಇವಾಗ ನೋಡ್ತಾ ಇದ್ದೀರಾ, ನಾವು ಲೂಪರ್ ಟೈಮಿಂಗ್ ಮಾಡ್ತಾಯಿದ್ದೀವಿ. ಸೊ ಅದನ್ನು ಹೇಳಿದ್ನಲ್ಲ 4 ಸ್ಕ್ರೂ ಬರುತ್ತೆ. ಜಸ್ಟ್ ನೀವು ಯಾವುದೇ ಸ್ಕ್ರೂ ಫುಲ್ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಲಿಟ್ಲ್ ಬಿಟ್ಟಾಗಿ ಟೈಟ್ ಮಾಡಿಕೊಂಡು ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಒಂದು ನಾರ್ಮಲಾಗಿ ಇದು ಮಾಡಿಕೊಂಡು ಎಲ್ಲ ಓಕೆ ಆದಮೇಲೆ ಟ್ಯೂನ್ ಅಪ್ ಎಲ್ಲ ಮಾಡಾದಮೇಲೆ ಲಾಸ್ಟ್ ಫುಲ್ ಟೈಟ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಫುಲ್ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಈಗ ನಾನು ಟೈಮಿಂಗ್ಸ್ನ ಮಿಡಲ್ ಟೈಮಿಂಗ್ ಹೇಳಿದ್ನಲ್ಲ, ಸೊ ಅದನ್ನು ನೋಡ್ಕೊಳ್ಳಿ ಇವಾಗ ಯಾವ ರೀತಿ ನಾವು ಸೆಟಪ್ ಮಾಡ್ತಾ ಇದ್ದೀನಿ ಅಂತೇಳಿ ನೋಡಿ. ನಿಮಗೆ ಇದು ಜನರಲ್ ಇದೆ, ಏನು ನಾರ್ಮಲ್ ಇವಾಗ ವೇಸ್ಟ್ ಬ್ಯಾಂಡ್ ಮಿಷಿನ್ ಬರುತ್ತಲ್ಲ ಸ್ನೇಹಿತರೆ, ಸೇಮ್ ಡಿಟೋ ಇರುತ್ತೆ. ಕಾನ್ಸೈಲಿ FBX ಮಾಡಲ್ ಯಾರ್ಯಾರು ನೋಡಿರ್ತೀರೋ ನೀಡ್ಲ್ ಫೀಡ್ ಮಿಷಿನು ಸೇಮ್ ಡಿಟೋ ಟೈಮಿಂಗ್. ಯಾಕಂದರೆ ಇದು ವರ್ಟಿಕಲ್ ಬರೋದ್ರಿಂದ ಸೇಮು ನಮಗೆ ನೀಡ್ಲ್ ಮೂಮೆಂಟ್ ಬಂದು ನೀಡ್ಲ್ ಫೀಡ್ ಮೂಮೆಂಟಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಇರುತ್ತೆ. 1404ಅಲ್ಲಿ ಇರುತ್ತೆ, ಸೇಮ್ ಇದೇ ಮೆಥಡಲ್ಲೇ ಬರುತ್ತೆ ನಿಮಗೆ ಲೂಪರ್ಸು. ಇನ್ನೂ ಸಿಂಪಲ್ಲಾಗಿ ಅಂದರೆ ಓಲ್ ಟು ಓಲ್ ಮ್ಯಾಚ್ ನೋಡಿ. ಇದು ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ. ನೋಡಿ ಇವಾಗ ನೀಡ್ಲ್ ಓಲ್ಗೆ ಲೂಪರ್ ಓಲ್ಗೆ ಎಕ್ಸಾಕ್ಟ್ ಓಲ್ ಟು ಓಲ್ ಮ್ಯಾಚ್ ನೀವು ಕುಂಟಿಸ್ಕೊಂಡ್ರಿ ಅಂದರೆ ಅದು ಕೂಡ ನೀಡ್ಲ್ ಬಾರ್ ಹೈಟು ಕರೆಕ್ಟಾಗಿ ಬಂದುಬಿಡುತ್ತೆ. ಈ ಲಾಜಿಕ್ಕು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಸಿಂಪಲ್ ಇವಷ್ಟೇ, ಇನ್ನೇನು ಬೇರೆ ಅಂತ ಡಿಫಿಕಲ್ಟ್ ಅಂತ ಏನೂ ಇಲ್ಲ ಸ್ನೇಹಿತರೆ. ಎಷ್ಟು ಈಸಿ ಮಾಡಿ ನಿಮಗೆ ತೋರಿಸ್ಕೋದಕ್ಕೆ ಸಾಧ್ಯನೋ ಅಷ್ಟು ನಾನು ಈಸಿ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಅದಾದಮೇಲೆ ನಾವು ಲೂಪರ್ ಸ್ಪ್ರೆಡರ್ನ ಹಾಕ್ಕೊಳ್ಳೋಣ.
ಲೂಪರ್ ಸ್ಪ್ರೆಡರ್ ಬಂದು ಇದರಲ್ಲಿ 2.5 ಸ್ಕ್ರೂ ಹಾಲಿಂಗೆ ಕೊಟ್ಟಿದ್ದಾರೆ. ಸೊ ನಿಮ್ಮದು ಮಿಷಿನಲ್ಲಿ ಯಾವ ರೀತಿ ಇರುತ್ತೆ ಅದು ನೀವು ನೋಡ್ಕೊಳ್ಳಿ. ಇದು ಲೂಪರ್ ಈ ಸ್ಪ್ರೆಡರ್ ಟೈಮಿಂಗು ಅಷ್ಟೇ ತುಂಬ ಈಸಿ, ಏನು ಅಂಥ ಡಿಫಿಕಲ್ಟ್ ಇಲ್ಲ. ಏನು ಗೊತ್ತಾ ಸ್ನೇಹಿತರೆ, ಲೂಪರು ಓಲ್ ಇದೆಯಲ್ಲ, ಫ್ರಂಟ್ ಲೂಪರ್ ಕ್ಯಾಚ್ ಮಾಡುತ್ತಲ್ಲ, ಆ ಓಲ್ ಕ್ಯಾಚ್ ಸ್ಪೇಸಲ್ಲಿ ಈ ಒಂದು ಸ್ಪ್ರೆಡರ್ನ ಅದಕ್ಕೂ 0.5 ಈ ಕಡೆ ತೊಗೊಳ್ಳಿ, ಅಂದರೆ ಮುಂದೆಯಿಂದ ಕ್ಯಾಚ್ ಆಗೋ ಥರ. ಅದನ್ನ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ, ಆ ಥರ ಸೆಟ್ ಮಾಡ್ಕೊಳ್ಳಿ. ಆ ಓಲ್ ಪಕ್ಕದಲ್ಲೇ ಜಸ್ಟ್ 0.5 ಈ ಕಡೆಯಿಂದ ನೀವು ಕ್ಯಾಚ್ ಆಗೋ ಥರ ತೊಗೊಂಡ್ರಿ ಅಂದರೆ ಲೂಪರ್ ಥ್ರೆಡ್ನ ಕರೆಕ್ಟಾಗಿ ಕ್ಯಾಚ್ ಮಾಡುತ್ತೆ. ಮತ್ತು ಆ ಲೂಪರ್ ಸ್ಪ್ರೆಡರ್ಗೆ ಗ್ಯಾಪ್ ಮುಂದೆ ಟಚ್ ಆಗಬಾರ್ದು, ಓವರ್ ಗ್ಯಾಪು ಬರೋದು, ಟಚ್ ಆಗ್ಬೋದು. ನಿಮಗೆ ಆ ನೀಡಲ್ ಥ್ರೆಡ್ಡು ಯಾವ ಥ್ರೆಡ್ ಕೊಡ್ತಾರೋ, ಇನ್ ಕೇಸ್ 25 ಇಲ್ಲ 40 ಇಲ್ಲ 50 ಯಾವ ಥ್ರೆಡ್ ನಿಮಗೆ ಇರುತ್ತೋ ಆ ಥ್ರೆಡ್ ಗ್ಯಾಪ್ನ ಆ ಲೂಪರ್ಗೂ ಸ್ಪ್ರೆಡರ್ ಗ್ಯಾಪ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ. ಅಂದರೆ ಆ ಹೈಟ್ ಸ್ಪ್ರೆಡರ್ಗೂ ಲೂಪರ್ಗೆ ಗ್ಯಾಪ್ ಮೇಲೆ ಕ್ಯಾಚ್ ಮಾಡುತ್ತಲ್ಲ ಆ ಗ್ಯಾಪು. ಆವಾಗ ಏನಾಗುತ್ತೆ, ನಿಮಗೆ ಲೂಪರ್ ಸ್ಪ್ರೆಡರ್ಗೆ ಟಚ್ ಆಗೋದಿಲ್ಲ, ಸ್ಕಿಪ್ ಬರೋದಿಲ್ಲ, ಮತ್ತು ಕಟ್ ಹೋಗೋಲ್ಲ. ನೋಡಿ ನಾನು ಹೇಳಿದ್ನಲ್ಲ, ಆ ಓಲ್ ಪಕ್ಕದಲ್ಲೇ ಆ ಸ್ಪ್ರೆಡರ್ನ ನೀವು ಕ್ಯಾಚಿಂಗ್ ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನು ಅದರಲ್ಲಿ ಡಿಫಿಕಲ್ಟ್. ನೋಡಿ ಆ ಥ್ರೆಡ್ಡು ನಾನು ತೋರಿಸ್ನಲ್ಲ ಅದೇ ಥರ ಚೆಕ್ ಮಾಡ್ಕೊಳ್ಳಿ. ಅದೆಲ್ಲ ಓಕೆ ಆಯಿತಾ, ಸ್ಕ್ರೂನ ಫುಲ್ ಮೀಡಿಯಮ್ ಟೈಟ್ ಮಾಡಿ, ಫುಲ್ ಟೈಟ್ ಮಾಡ್ಕೋಬೇಡಿ, ಮೀಡಿಯಮ್ ಟೈಟ್ ಮಾಡಿ, ಲಾಸ್ಟ್ ಫೈನಲ್ಗೆ ಫುಲ್ ಟೈಟ್ ಮಾಡಿರಂತೆ. ಸೊ ನೋಡಿ ಇವಾಗ ನಾನು ಟೈಮಿಂಗ್ ಇನ್ನೊಂದ್ಸಲ ಹ್ಯಾಂಡಲ್ ತಿರುಗಿಸಿ ಚೆಕ್ ಮಾಡ್ತಾಯಿದ್ದೀನಿ. ಸೊ ಸೇಮ್ ಡಿಟೋ ಏನು ಪ್ರಾಕ್ಟಿಕಲಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ನಾನು ಚೆಕ್ ಮಾಡಿ ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೀವು ಇದನ್ನೇ ಕಾಪಿ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಮಾಡಿದ್ರೂ ಓಕೆ. ಬಟ್ ಈ ಮೆಥಡ್ ಇದೇ ಥರ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಇದೆಲ್ಲ ಆದಮೇಲೆ ನೀಡ್ಲ್ ಬಾರ್ ಸ್ಕ್ರೂನೆಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಟೈಟ್ ಮಾಡಿ. ಸೊ ನಾನು ಒಂದ್ಸಲ ಚೆಕ್ ಮಾಡ್ತೀನಿ, ಯಾಕಂದರೆ ಏನೇ ಮಾಡಿದ್ರು ಒಂದ್ಸಲ ನಾವು ನಮ್ಮ ಒಂದು ಐಡೆಂಟಿಫಿಕೇಷನ್ಗೋಸ್ಕರ ನಾವು ಮಾಡಿದರೂ ಕೆಲವೊಂದು ಟೈಮ್ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಫುಲ್ ಟೈಟ್ ಮಾಡ್ಕೊಳ್ಳಿ. ಎಲ್ಲ ಆದಮೇಲೆ ಟೈಟ್ ಎಲ್ಲ ಆದಮೇಲೆ ಸೊ ಥ್ರೆಡಿಂಗ್ ಆಗ್ತಾಯಿದ್ದೀನಿ ನೋಡಿ. ಈಗ ಒಂದ್ಸಲ ಥ್ರೆಡಿಂಗ್, ಲೂಪರ್ ಥ್ರೆಡಿಂಗ್ನೂ ಅಷ್ಟೇ. ಸೊ ಇದು ಸೇಮ್ ಡಿಟೋ ನಾನು ಹೇಳಿದ್ನಲ್ಲ 1404 ಮತ್ತು ಕಾನ್ಸಾ FX ಮಾಡಲ್ಸಲ್ಲಿ ಏನಿದೆ ನೀಡ್ಲ್ ಫೀಡ್ ಮಿಷಿನ್, ಸೇಮ್ ಡಿಟೋ, ಏನೂ ಚೇಂಜಸ್ ಇರೋಲ್ಲ. ಈ ಲೂಪರ್ ಬಂದು ಸ್ವಲ್ಪ ಸ್ಪೆಷಲ್ ಲೂಪರ್, ಸ್ವಲ್ಪ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಮಾಡಿರ್ತಾರೆ. ಸೊ ಅದು ಸ್ವಲ್ಪ ಲೂಪರ್ ಲೆಂತ್ ಬರುತ್ತೆ ಅಷ್ಟೇ ಸ್ನೇಹಿತರ ಡಿಫ್ರೆನ್ಸು. ಸೊ ಈ ಥ್ರೆಡ್ಡಿಂಗ್ ನಾನು ಲೂಪರ್ ಹತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಟಾರ್ಟಿಂಗಿಂದನೂ. ನೆಕ್ಸ್ಟ್ ಇದರಲ್ಲೇ ಈ ವಿಡಿಯೋದಲ್ಲಿ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಥ್ರೆಡ್ಡಿಂಗ್ ಹಾಕೋದು ಅಂತ ಸಹ. ಸೊ ಈಗ ಇದನ್ನು ನೀವು ಎಲ್ಲ ಹಾಕ್ತಾಯಿದ್ದೀನಿ, ಇದನ್ನು ನೋಡ್ಕೊಳ್ಳಿ ಥ್ರೆಡ್ ಹಾಕೋದನ್ನು ಸಹ. ಸೊ ಇದೆಲ್ಲ ಥ್ರೆಡ್ ಎಲ್ಲ ಹಾಕಿ ಆದಮೇಲೆ ಸೊ ನಾವು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ನೀಡ್ಲ್ ಪ್ಲೇಟ್ ಎಲ್ಲ ಫಿಕ್ಸ್ ಮಾಡಿ ಕ್ರಾಸ್ ಚೆಕ್ ಮಾಡೋಣ. ಅಂದರೆ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಒಂದೊಂದೇ ಪಾರ್ಟ್ನ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಈಗ ನೀವು ನೋಡಿದ್ರೆ ಥ್ರೆಡ್ ಹಾಕ್ತಾಯಿದ್ದೀವಿ, ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ಕೆಲವರಿಗೆ ಥ್ರೆಡ್ ಆಗೋದು ಕನ್ಫ್ಯೂಸ್ ಆಗಿ ಎಕ್ಸಾಕ್ಟ್ ಆ ಥ್ರೆಡ್ ಗೈಡ್ ಒಳಗಡೆಯಿಂದನೇ ಥ್ರೆಡ್ ಹೋಗಬೇಕು, ಸೈಡಲ್ಲಿಂದ ಹೋದ್ರೂ ಸ್ಕಿಪ್ ಯಾಕಂದರೆ ಚೈನ್ ಸ್ಟಿಚ್ ಬಾಟಮ್ ಹಿಂಗೆ ಇರೋದು ತುಂಬ ಸ್ವಲ್ಪ ಎಕ್ಸಾಕ್ಟಾಗಿ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ಕೊಳ್ಳಿ. ಮತ್ತು ಆಮೇಲೆ ಸಿಲಿಂಡರ್ದು ಹೇಳಿದ್ನಲ್ಲ ಅದು ಏನು ಕಲರ್ ಕೊಡಿರುತ್ತೆ ಆ ಏರ್ ಪೈಪ್ ನಾವು ತೆಗಿಬೇಕಾದ್ರೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದಾಯಿತಾ, ಅದಾದಮೇಲೆ ನೀಡ್ಲ್ ಪ್ಲೇಟ್ ಜಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ನೀಡ್ಲ್ ಹೋಲ್ ಸೆಂಟರ್ ಕರೆಕ್ಟಾಗಿ ಕುಂಡಿಸ್ಕೊಂಡು ಸ್ಕ್ರೂಗಳನ್ನ ಟೈಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಹಂಗೆ ನಾರ್ಮಲಾಗಿ ಹಂಗೆ ಟೈಟ್ ಮಾಡ್ತಾಯಿದ್ದೀನಿ. ಆಮೇಲೆ ನೀಡ್ಲ್ ಇಳಿಸಿ ಅದನ್ನ ಸೆಂಟ್ರ್ ಮಾಡಿ ಚೆಕ್ ಮಾಡಿ, ಅದನ್ನು ನಿಮಗೆ ಕಾಣುತ್ತೆ ನಿಮಗೆ ಈ ವಿಡಿಯೋದಲ್ಲೇ ನೋಡ್ತಾ ಇರಿ. ಸೊ ಹಾಗೆ ಫಸ್ಟ್ ಕೈಯಲ್ಲಿ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ. ಸೊ ಅದಾದಮೇಲೆ ಸ್ಕ್ರೂ ಡ್ರೈವರ್ ತೊಗೊಳ್ಳಿ, ಅದನ್ನ ಫುಲ್ ಟೈಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಿ ನೀವು. ಸೊ ನೋಡಿ ಸೆಂಟ್ರನ್ನ ಇವಾಗ ಚೆಕ್ ಮಾಡೋಣ. ಅದೇ ರೀತಿ ನೀಡ್ಲ್ ಪ್ಲೇಟ್ ಸೆಂಟ್ರೂ ಇರಬೇಕು, ಬ್ರದರ್ ಫುಟ್ ಸೆಂಟ್ರೂ ಬರಬೇಕು, ಎರಡಕ್ಕೂ ಎಲ್ಲೂ ಟಚ್ ಆಗಬಾರ್ದು ಸ್ನೇಹಿತರೆ. ಏನಕ್ಕೆ ಅಂದರೆ ಟಚ್ ಆಯಿತು ಅಂದರೆ ಇದು ಚೈನ್ ಸ್ಟಿಚ್, ಅದೇ ಫಸ್ಟಿಂದ ಹೇಳ್ತೇನೆ, ಚೈನ್ ಸ್ಟಿಚ್ ಸ್ವಲ್ಪ ಸೆನ್ಸಿಟಿವ್. ಏನಕ್ಕೆ ಅಂದರೆ ನಿಮಗೆ ಎಲ್ಲನೇ ಯಾವುದನ್ನು ಒಂದು ಪ್ಲೇಸಲ್ಲಿ ಟಚ್ ಆದರೂ ಕೂಡ ಸ್ಕಿಪ್ ದಪ್ಪ ಜಾಗದಲ್ಲಿ ಸ್ಕಿಪ್ ಬರುತ್ತೆ, ಮತ್ತು ನೀಡಲ್ ಬ್ರೇಕೇಜ್ ಆಗುತ್ತೆ, ಅಥವಾ ಲೂಪರ್ ಕೂಡ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇದೊಂದು ಸ್ವಲ್ಪ ಹ್ಯಾಂಡಲ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಸೆಂಟ್ರ್ ಕಾಣಿಸ್ತಾ ಇದೆಯಾ ನೀಡ್ಲ್ ಪ್ಲೇಟ್ದು. ಸೊ ಈಗ ನೀಡ್ಲ್ ಪ್ರೆಸರ್ ಪಡ್ದು ಕೂಡ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿ, ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ. ಆಮೇಲೆ ಅಲ್ಲೊಂದು ಏರ್ ಪೈಪ್ ಇದು ಕಾಣಿಸ್ತಾ ಇದೆಯಾ, ಆ ನಿಪ್ಪಲ್ಗೆ ಆ ಏರ್ ಪೈನ ಇನ್ಸಲ್ಟ್ ಮಾಡಿ. ಏನಕ್ಕೆ ಅಂದರೆ ಆ ಡಸ್ಟ್ ಏನಾದರೂ ಟ್ರಿಮ್ಮಿಂಗ್ ಆಗೋ ಟೈಮಲ್ಲಿ ಡಸ್ಟ್ ಬಂದರೆ ಅದು ಮೂವ್ಮೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಪೈಪ್ ಕೊಟ್ಟಿರೋದು. ಇದು ಚೈನ್ ಸ್ಟಿಚಿಂಗ್ ಮಾತ್ರ ಯೂಸ್ ಆಗುತ್ತೆ, ಲಾಕ್ ಸ್ಟಿಚಲ್ಲಿ ಅವಶ್ಯಕತೆ ಏನಿಲ್ಲ. ಅದು ಲಾಕ್ ಸ್ಟಿಚ್ ನಾವು ಹಂಗೆ ಡಮ್ಮಿ ಮಾಡಿಬಿಡ್ತೀವಿ. ಸೊ ಅದನ್ನ ಅದಕ್ಕೆ ಹಾಕಿಬಿಡ್ತಾ ಇದ್ದೀವಿ ಅಷ್ಟೇ. ಅದಕ್ಕಾದರೆ ಅದು ಆಟೋಮೆಟಿಕ್ ನಾವು ಪ್ಯಾರಾಮೀಟ್ರಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಬಂದುಬಿಡುತ್ತೆ ಆ ಏರು. ಇವೆಲ್ಲ ನೋಡಿ ಕಾಣಿಸ್ತಾ, ನಾನು ಹೇಳಿದ್ನಲ್ಲ ನೋಡಿ ಹೋಲ್ ಸೆಂಟ್ರ್ ಎಕ್ಸಾಕ್ಟಾಗಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದೆ ಸ್ನೇಹಿತರೆ. ನೋಡಿ ಎಕ್ಸಾಕ್ಟ್ ಆ ಕಡೆನೂ ಟಚ್ ಆಗ್ತಾಯಿಲ್ಲ, ಈ ಕಡೆನೂ ಟಚ್ ಆಗ್ತಾಯಿಲ್ಲ. ಎಕ್ಸಾಕ್ಟ್ ನೀಡ್ಲ್ ಪ್ಲೇಟ್ ಸೆಂಟ್ರಿಗೆ ನೀಡ್ಲು ಸೆಂಟ್ರ್ ಕರೆಕ್ಟ್ ಬಂದಿದೆ ಆಯಿತಾ. ಅದೇ ರೀತಿ ಬ್ರದರ್ ಪುಟ್ ಹೇಳಿದ್ನಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಟಚ್ ಆಗಲ್ಲ, ಅದೂ ಕರೆಕ್ಟಾಗಿ ಬಂದುಬಿಡುತ್ತೆ, ಏನಂತ ಚೇಂಜಸ್ ಆಗೋದಿಲ್ಲ. ಸೊ ಆದರೂ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಥ್ರೆಡ್ಡಿಂಗ್ದು ಇದು ಮೇಜರಾಗಿ ಬಂದು ಥ್ರೆಡ್ ಸ್ನೇಹಿತರೆ, ಇದು ನೀಡ್ಲ್ ಥ್ರೆಡ್ ಹಾಕೋದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದು ಬಂದು ಟೇಕಪ್ ಲಿವರಲ್ಲಿ ಥ್ರೆಡ್ ಹಾಕೋಗಿಲ್ಲ. ಆಮೇಲೆ ಇಲ್ಲೊಂದು ನಾನು ನಿಮ್ಗೆ ಬೆಳ್ಳಿಟ್ಟು ತೋರಿಸ್ತಾ ಇದ್ದು ನೋಡಿ, ಇದು ಥ್ರೆಡ್ ಕ್ಯಾಚರ್ ಥರ. ಏನಕ್ಕೆ ಅಂದರೆ ಆ ಥ್ರೆಡ್ ಟ್ರಿಮ್ ಆದಮೇಲೆ ಎಳೆದು ಮುಂದೆ ಬರುತ್ತೆ. ಅದೇನಾಗುತ್ತೆ, ಥ್ರೆಡ್ ನಮ್ಗೆ ಲೆಂತ್ ಎಕ್ಸ್ಟ್ರಾ ಕೊಡೋದಕ್ಕೋಸ್ಕರ ಆ ಸಿಲಿಂಡರ್ ಕೊಟ್ಟಿದ್ದಾನೆ. ಅದಿಲ್ಲ ಅಂದರೆ ಏನಾಗುತ್ತೆ, ನಮ್ಗೆ ಒಂದು ಸ್ಟಿಚ್ ಬರುತ್ತೆ, ನೆಕ್ಸ್ಟ್ ಸ್ಟಿಚ್ ಹೊಡಿಯೋಷ್ಟೊತ್ತಿಗೆ ಥ್ರೆಡ್ ಮೇಲೆ ಜಂಪ್ ಆಗಿಬಿಡುತ್ತೆ. ಸೊ ನೋಡಿ ಟೇಕಪ್ ಲಿವರ್ ನಾನು ಮೂವ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ.
ಸೊ ಟೇಕಪ್ ಲಿವರಲ್ಲಿ ಚೈನ್ ಸ್ಟಿಚ್ಚಲ್ಲಿ ಥ್ರೆಡ್ ಹಾಕೋಗಿಲ್ಲ, ನಾನು ಬೆಳ್ಳಿಟ್ಟು ಸಹ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಕಾಣುತ್ತೆ ನಿಮಗೆ ಕ್ಲೀನಾಗಿ, ನಾನು ಥ್ರೆಡ್ ಹಾಕಿಲ್ಲ, ಕಾಣಿಸ್ತಾ? ಚೈನ್ ಸ್ಟಿಚ್ಚಲ್ಲಿ ಥ್ರೆಡ್ ಹಾಕೋಗಿಲ್ಲ, ಲಾಕ್ ಸ್ಟಿಚ್ಚಲ್ಲಿ ಅಷ್ಟೇ ಟೇಕಪ್ ಲಿವರ್ಗೆ ಥ್ರೆಡ್ ಹಾಕಬೇಕು. ಇದು ನೋಡ್ಕೊಳ್ಳಿ, ಇವಾಗ ಲೂಪರ್ ಥ್ರೆಡ್ಡಿಂಗ್ ನೋಡ್ಕೊಳ್ಳಿ, ಅಲ್ಲಿಂದ ಅಟೆನ್ಷನ್ ಪೋಸ್ಟಿಂದ ಎಲ್ಲೆಲ್ಲಿ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ಸೊ ಅದನ್ನು ನೋಡ್ಕೊಳ್ಳಿ ಕ್ಲೀನಾಗಿ. ಇದೇ ರೀತಿ ನೀವು ಮಿಷಿನಲ್ಲಿ ಮುಂದೆ ಇದ್ದಾಗ ಪ್ರಾಕ್ಟಿಕಲಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಕನ್ವರ್ಷನ್ ಕಿಟ್ನ ಅಂದರೆ ಲಾಕ್ ಸ್ಟಿಚ್ಚಿಂದ ಚೈನ್ ಸ್ಟಿಚ್ಗೆ ಚೇಂಜ್ ಮಾಡೋದು ಯಾವ ರೀತಿ ಕಂಪ್ಲೀಟ್ ಸೆಟ್ಟಿಂಗ್ ನೋಡಿದಿರಿ. ನೆಕ್ಸ್ಟ್ ಪಾರ್ಟ್ 2 ಈಗ ಏನು ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡ್ತೀವಿ ಆ ವಿಡಿಯೋದಲ್ಲಿ ನೀವು ಪ್ಯಾರಾಮೀಟರ್ನ ಯಾವ ರೀತಿ ಲೋಡ್ ಮಾಡೋದು ಮತ್ತು ಇನ್ನು ಬೇರೆ ಏನೇನಾದರೂ ಸೆಟ್ಟಿಂಗ್ಸ್ ಏನೇನಿದೆ ಅದನ್ನ ಮಾಡೋದು ಯಾವ ರೀತಿ ಅಂತೇಳಿ ನಾವು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇದನ್ನು ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೀವು ಎಂಡ್ವರೆಗೂ ನೋಡಿ. ನೆಕ್ಸ್ಟ್ ಪಾರ್ಟ್ 2 ಅದೇ ರೀತಿ ನೀವು ಕಂಟಿನ್ಯೂ ಮಾಡಿ ನೋಡಿ ಸ್ನೇಹಿತರೆ, ಅವಾಗ ನಿಮಗೆ ಕಂಪ್ಲೀಟ್ ಈ ಒಂದು ವಿಡಿಯೋ ನಿಮಗೆ ನೋಡಿದ್ದಕ್ಕೆ ಕಂಪ್ಲೀಟ್ ಬೆನಿಫಿಟ್ಸು ನಿಮಗೆ ಈ ವಿಡಿಯೋ ಮುಖಾಂತರ ಸಿಕ್ಕಂಗೆ ಆಗುತ್ತೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಪಾರ್ಟ್ 2ನ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಹೊಸಬರಿದ್ದರೆ ಅವ್ರಿಗೂ ಸಹ ತಿಳಿಸಿ, ಅವರು ಕಲ್ತ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ. ಹಾಗೆ ನಿಮ್ಗೆ ಇದು ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ, ನಾನು ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ.